ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಗೌರವಾನ್ವಿತ ಸದಸ್ಯರೇ, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಮಸ್ಯೆಗಳು ನಿರ್ಮಾಪಕನನ್ನ ಕಾಡ್ತಿವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಚಿತ್ರೀಕರಣಕ್ಕೆ ಬೇಕಾದಂತಹ ಸ್ಥಳಗಳನ್ನು ಪಡೆಯೋದಕ್ಕೆ ಅವನಿಗಾಗ್ತಿರ್ತಕ್ಕಂಥ ತೊಂದರೆ ಅದು ಸರ್ಕಾರದಲ್ಲೂ ಹೌದು, ಸಮಾಜದಲ್ಲೂ ಹೌದು. ಸೆನ್ಸಾರ್ ಮಂಡಳಿಯಿಂದ ನಿರ್ಮಾಪಕನಿಗೆ ಆಗುವಂತ ತೊಂದರೆ. ಇಲ್ಲಿ ನಿರ್ಮಾಪಕನೇ, ಸಣ್ಣವನಾದರೂ ಒಂದೇ, ದೊಡ್ಡವನಾದರೂ ಒಂದೇ. ಚಿತ್ರೀಕರಣದಲ್ಲಿ ಹಾಗೂ ಇತರೆ ಕೆಲಸ ಕಾರ್ಯಗಳಲ್ಲಿ ದುಬಾರಿ ವೆಚ್ಚವನ್ನ ಕಡಿತಗೊಳಿಸುವಂಥದ್ದು. ಹೇಗೆ ಪರರಾಜ್ಯದ ಸಿನಿಮಾಗಳು ಕರ್ನಾಟಕದಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಲೂಟಿ ಮಾಡ್ಕೊಂಡು ಹೋಗ್ತಿದಾರೋ, ಅದೇ ರೀತಿ ಕನ್ನಡ ಚಿತ್ರಗಳು ಪರರಾಜ್ಯಗಳಲ್ಲಿ ಬಿಡುಗಡೆಯಾಗಿ ಅಲ್ಲಿಯ ಆದಾಯವನ್ನು ಕೂಡ ನಮ್ಮ ನಿರ್ಮಾಪಕ ಕಂಡುಕೋಬೇಕು. ಇಂದು ಕನ್ನಡ ಚಿತ್ರಗಳಿಗೆ ಮಾರುಕಟ್ಟೆಯ ಕೊರತೆ ಇದೆ. ಟಿವಿ ರೈಟ್ಸ್ ಇಲ್ಲ, OTT ರೈಟ್ಸ್ ಇಲ್ಲ, ಯಾವ ರೈಟ್ಸು ಕಾಣ್ತಾ ಇಲ್ಲ. ಇವತ್ತು ಸಿನಿಮಾ ನಿರ್ಮಾಣ ಮಾಡೋದಷ್ಟೇ ನಿರ್ಮಾಪಕನ ಕೆಲಸ ಆಗಿದೆ. ಆದರೆ ನಮ್ಮ ಚಿತ್ರಗಳ ಕಂಟೆಂಟ್ಗಳನ್ನ, ಕಲಾವಿದರುಗಳನ್ನ, ನಿರ್ದೇಶಕರನ್ನ, ತಂತ್ರಜ್ಞರನ್ನ ಯಾವುದೇ ಚಾನಲ್ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ಸಿನಿಮಾದ ಕಂಟೆಂಟ್ ಅನ್ನ ಪರ್ಚೇಸ್ ಮಾಡಬೇಕು. ಟಿವಿಯವರಾಗ್ಲಿ ಮತ್ತೊಬ್ಬರಾಗ್ಲಿ ಕಾಲಕ್ಕೆ ಸಹಾಯಧನ ಬಿಡುಗಡೆ ಆಗಬೇಕು. ಸಹಾಯಧನ ಪಡೆಯುವಂಥದ್ದು ನಿರ್ಮಾಪಕನ ಹಕ್ಕು. ಯಾಕೆಂತ ಹೇಳಿದ್ರೆ ನಿರ್ಮಾಪಕ ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಕನ್ನಡ ಸಂಸ್ಕೃತಿಗಾಗಿ, ಇತಿಹಾಸಕ್ಕಾಗಿ ಅಥವಾ ಸಾಹಿತ್ಯವನ್ನು ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಅವನು ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕ್ತಾನೆ. ಹಾಗಾಗಿ ಸಹಾಯಧನ ಕೊಡುವುದು ಸರ್ಕಾರದ ಕರ್ತವ್ಯ. ಅದನ್ನು ಕಾಲಕ್ಕೆ ನ್ಯಾಯಯುತವಾಗಿ, ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ನಿರ್ಮಾಪಕನ ಅಕೌಂಟ್ಗೆ ಹಾಕಬೇಕು. ಜೊತೆಗೆ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಗಳಲ್ಲಿ ಇರ್ತಕ್ಕಂಥ ತಾರತಮ್ಯ ಹಾಗೂ ರಾಜಕೀಯ ಭ್ರಷ್ಟಾಚಾರ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಯೋಗ್ಯ ಸಿನಿಮಾಗಳಿಗೆ ಪ್ರಶಸ್ತಿಯನ್ನ ನೀಡಬೇಕು. ಜೊತೆಗೆ ಕಾಲಕ್ಕೆ ಗೌರವಯುತವಾಗಿ ಪ್ರಶಸ್ತಿಯನ್ನ ಹಂಚಬೇಕಾಗಿದೆ. ಪರಭಾಷಾ ಚಿತ್ರಗಳಿಂದ ಕನ್ನಡ ಚಿತ್ರಗಳಿಗೆ ಆಗುತ್ತಿರುವಂತಹ ಅನ್ಯಾಯವನ್ನ ತಡಿಬೇಕು ಅಂತ ಹೇಳಿದ್ರೆ ನಿರ್ಮಾಪಕರ ಸಂಘಕ್ಕೆ ಯೋಗ್ಯ ಅಭ್ಯರ್ಥಿಗಳು ಬರಬೇಕು. ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕನ್ನಡ ನಿರ್ಮಾಪಕರನ್ನ ಉಳಿಸಬೇಕಾಗಿದೆ. ಕರ್ನಾಟಕದಲ್ಲಿ ಪ್ರೇಕ್ಷಕರಿಗೆ ಹೊರೆಯಾಗದಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂತಹ ದರ ನಿಗದಿ ತಕ್ಷಣ ಜಾರಿಗೆ ಬರಬೇಕು. ಎಲ್ಲ ಕನ್ನಡ ಸಿನಿಮಾಗಳು ಕಾಲಕ್ಕೆ ಬಿಡುಗಡೆ ಆಗಬೇಕು. ಆ ನಿರ್ಮಾಪಕನ ಸಿನಿಮಾ ದುಡ್ಡನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ರೂಪುರೇಷೆಗಳನ್ನು ನಿರ್ಮಾಪಕರ ಸಂಘ ಮಾಡಬೇಕು. ಇಂತಹ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಅಥವಾ ಪರಿಹಾರ ಕಂಡುಕೊಳ್ಳುವಂತಹ ಆ ಮನಸ್ಸು, ಉತ್ಸಾಹ ಇರತಕ್ಕಂಥ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ನೀಡಿ ಗೌರವಿಸಿ ಚಿತ್ರೋದ್ಯಮವನ್ನು ಉಳಿಸಿ. ನಮಸ್ಕಾರ.